ಟ್ಯಾಕ್ಸ್ನಿಂದ ಸಣ್ಣ ವ್ಯಾಪಾರಿಗಳಿಗೆ ಬಿಗ್ ರಿಲೀಫ್ 3 ವರ್ಷದ ಬಾಕಿ ವಸೂಲಾತಿ ಕೈಬಿಟ್ಟ ಸರ್ಕಾರ ವಿನಾಯಿತಿ ಇಲ್ಲದವರಿಗೆ ಜಿಎಸ್ಟಿ ನೋಂದಣಿ ಕಡ್ಡಾಯ. ಸೆಪ್ಟೆಂಬರ್ 22ರಿಂದ 16 ದಿನ ಹೊಸ ಜಾತಿ ಗಣತಿಯಂತೆ ಮೊಬೈಲ್ ಆ್ಯಪ್ ಮೂಲಕ ಮನೆ ಮನೆ ಸಮೀಕ್ಷೆಯಂತೆ ಅಕ್ಟೋಬರ್ ಅಂತ್ಯದಲ್ಲಿ ವರದಿ ಬೇಕು ಅನ್ನತ್ತೆ ಸರ್ಕಾರ. ಉಪರಾಷ್ಟ್ರಪತಿ ಆಯ್ಕೆಗೆ ಶೀಘ್ರವೇ ಚುನಾವಣೆ ರಾಜೀನಾಮೆಗೂ ಮುನ್ನ ಧನ್ಕರ್ ರಾಷ್ಟ್ರಪತಿ ಭೇಟಿ ಮೋದಿ ಉತ್ತರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. ಕರ್ನಾಟಕದ ಮತದಾರರ ಪಟ್ಟಿಯಲ್ಲಿ ಕಳ್ಳಾಟ ನಡೆದಿದೆಯಾ ಎಲ್ಲವೂ ಶೀಘ್ರದಲ್ಲೇ ಬಹಿರಂಗ ರಾಹುಲ್ ಗಾಂಧಿ ಅಂತಾರೆ. ಸಂಸತ್ನಲ್ಲಿ 3ನೇ ದಿನಾನೂ ಕೋಲಾಹಲ. ಕೆಜಿಹಳ್ಳಿ ಠಾಣೆಗೆ ಬೆಂಕಿ ಇಟ್ಟ ಕೇಸ್ನಲ್ಲಿ ಶಿಕ್ಷೆ ಪ್ರಕಟ 3 ಆರೋಪಿಗಳಿಗೆ 7 ವರ್ಷ ಶಿಕ್ಷೆ ಬಂಧಿತರಿಗೆ ಪಿಎಫ್ ಫೈನ್ ಅಂಟಿರುವುದು ಸಾಬೀತು. ನ್ಯಾಯಮೂರ್ತಿ ವರ್ಮಾ ಅರ್ಜಿ ವಿಚಾರಣೆಯಿಂದ ಹಿಂದಕ್ಕೆ ಸರಿದರು ಚೀಫ್ ಜಸ್ಟಿಸ್. ನಾಳೆ ಸುಪ್ರೀಂನಲ್ಲಿ ದರ್ಶನ್ ಬೇಲ್ ಭವಿಷ್ಯ. ಕೊಲೆ ಕೇಸಲ್ಲಿ ಬೈರತಿ ಬಸವರಾಜ್ ವಿಚಾರಣೆ. ಧರ್ಮಸ್ಥಳ ಕೇಸ್ ತನಿಖೆಗೂ ಮುನ್ನ ಎಸ್ಐಟಿ ಸಭೆ ವಾಣಿಜ್ಯ ತೆರಿಗೆ ಅಧಿಕಾರಿ ಮನೆಯಲ್ಲಿ ಚಿನ್ನ ಕ್ಯಾಶ್ ಪತ್ತೆ ಕೆಜಿಎಫ್ ಬಾಬುಗೆ ಆರ್ಟಿಒ ಟ್ಯಾಕ್ಸ್ ಶಾಕ್. ಬೆಂಗಳೂರಿನ ಕಳಸಿಪಾಳ್ಯದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ. ಅಲ್ ಖೈದಾ ಜೊತೆ ನಂಟು ಆರೋಪದಲ್ಲಿ ಯುಪಿಯಲ್ಲಿ 4 ಬಂಧನ. ರಾಜ್ಯದಲ್ಲಿ ಯೂರಿಯಾಗೆ ಮುಂದುವರಿಯಿತು ಪರದಾಟ.